ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಮ್ಮನೇಲಿ ಹಬ್ಬ ಇದ್ದಾಗ ಅಥವಾ ಫಂಕ್ಷನ್ಗೆ ಹೋಗುವಾಗ ಹೇಗೆ ಸಿಂಪಲಾಗಿ ಮೇಕಪ್ ಮಾಡ್ಕೊತೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಮೊದಲಿಗೆ ಮಾಯ್ಶ್ಚರೈಸ್ ಮಾಡ್ಕೊತೀನಿ. ನಂತರ ಲ್ಯಾಕ್ಮಿ ಅವ್ರದ್ದು ನಾನು 50++ ಸನ್ಸ್ಕ್ರೀನನ್ನು ಯೂಸ್ ಮಾಡ್ತೀನಿ, ಬಿಕಾಸ್ ಸನ್ಸ್ಕ್ರೀನ್ ತುಂಬ ಇಂಪಾರ್ಟೆಂಟು. ನೆಕ್ಸ್ಟು ನಾನು ಡ್ಯಾಸ್ಲರ್ ಅವ್ರದ್ದು ಫೌಂಡೇಶನ್ ಹಾಗೆ ಹೈಲೈಟರ್ ಮತ್ತು ಮಾಯ್ಶ್ಚರೈಸರ್ ಮೂರನ್ನೂ ಮಿಕ್ಸ್ ಮಾಡಿಕೊಂಡು ನಾನು ಫೇಸಿಗೆ ಅಪ್ಲೈ ಮಾಡಿಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೊತೀನಿ. ಹೀಗೆ ಮಾಡ್ಕೊಳ್ಳೋದ್ರಿಂದ ಮಾಯ್ಶ್ಚರೈಸರನ್ನು ಹಾಗೆ ಹೈಲೈಟರನ್ನು ಹಾಕೋದ್ರಿಂದ ಸ್ವಲ್ಪ ಗ್ಲಾಸಿಯಾಗಿ ಕಾಣಿಸುತ್ತೆ, ಅಂದರೆ ಶೈನಿಂಗ್ ಆಗಿ ಮುಖ ಕಾಣಿಸುತ್ತೆ. ನಾನು ಈ ಥರನೇ ಮಾಡ್ಕೊಳ್ಳೋದು. ಬೇರೆಯವರೆಲ್ಲ ಹೇಗೆ ಮೇಕಪ್ ಮಾಡ್ಕೋತಾರೆ ಅದು ನನಗೆ ಗೊತ್ತಿಲ್ಲ. ನಂತರ ಐಬ್ರೋಸನ್ನು ಕೂಮ್ ಮಾಡಿಕೊಂಡು ಪೆನ್ಸಿಲಲ್ಲಿ ಫಿಲ್ ಮಾಡ್ಕೋತೀನಿ. ನನಗೆ ತಿನ್ ಲೇಯರ್ ಐಬ್ರೋಸ್ ಇರೋದ್ರಿಂದ ನಾನು ಯಾವಾಗಲೂ ಪೆನ್ಸಿಲ್ ಮಾಡ್ತೀನಿ. ಡೈಲಿನೂ ನಾನು ಪೆನ್ಸಿಲ್ ಮಾಡ್ಕೋತೀನಿ ಐಬ್ರೋಸ್ನ, ಬಿಕಾಸ್ ನನಗೆ ತುಂಬ ತಿಕ್ ಐಬ್ರೋಸ್ ಅಂದರೆ ತುಂಬ ಇಷ್ಟ. ನೆಕ್ಸ್ಟು ಲ್ಯಾಕ್ಮಿ ಅವ್ರದ್ದು ಕಾಂಪ್ಯಾಕ್ಟ್ ಪೌಡರನ್ನ ಯೂಸ್ ಮಾಡ್ತೀನಿ. ನೆಕ್ಸ್ಟು ಬ್ಲಷ್ನ ಮಾಡಿಕೊಂಡೆ. ನಂತರ ಕಣ್ಣಿಗೆ ಕಾಜಲನ್ನು ಹಾಕ್ಕೊಂಡೆ, ಬಿಕಾಸ್ ಹೆಣ್ಮಕ್ಳಿಗೆ ಕಾಜಲ್ ಹಾಕೋದ್ರಿಂದ ಕಣ್ಣು ತುಂಬ ಬ್ರೈಟಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗೂ ಕಾಣಿಸ್ತಾರೆ. ಹೈಲೈನರನ್ನು ಹಾಕ್ಕೊಂಡೆ. ನನಗೆ ಹೇಗೆ ಬರುತ್ತೆ ಹಾಗೆ ಮಾಡ್ಕೋತೀನಿ, ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಅಂತೂ ಅಲ್ಲ. ಹಾಗೆ ಲಿಪ್ ಲೈನರನ್ನು ಹಾಕ್ಕೊಂಡು ನಂತರ ನಾನು ಲಿಪ್ಸ್ಟಿಕ್ಕನ್ನು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ, ರೆಡ್ ಕಲರ್ ಲಿಪ್ಸ್ಟಿಕ್ಕು. ನೆಕ್ಸ್ಟು ಫೈನಲಿ ಹಣೆಗೆ ಬೊಟ್ಟು ಇಡಲಿಲ್ಲ ಅಂದರೆ ಚೆಂದಾನೇ ಕಾಣಿಸಲ್ಲ ಅಲ್ವಾ. ನೆಕ್ಸ್ಟು ನೋಡಿ ಫೈನಲ್ ಲುಕ್ ಹೇಗಿದೆ. ಜ್ಯುವೆಲ್ರಿ ಹಾಕ್ಕೊಂಡು ಸಾರಿ ಹಾಕ್ಕೊಂಡು ಬಂದಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಫಾಲೋ ಮಾಡ್ತಾಯಿಲ್ಲ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.